नमस्कार, सुधी समय में आपका स्वागत है। आज दिन भर की तमाम खबरों के साथ मैं हूं प्रशांत कुमार। तो आइए शुरू करते हैं आज की कुछ खास खबरों के साथ। मुंबई से हैदराबाद को गैर कानूनी रूप से ले जा रहे 55 लाख रुपए की शराब को आबकारी विभाग द्वारा जब्त, 37 आरोपी गिरफ्तार। राष्ट्रीय कुष्ठ रोग निर्मूलन अधिकारी दफ्तर बीदर द्वारा प्रगति परीक्षण सभा तथा NELP पुनर्मनन तरबेती कार्यक्रम। विविध मांगों को पूरा करने के तहत कर्नाटक राज्य आंगनवाड़ी कार्यकर्ता सभा सहायक फेडरेशन जिला समिति द्वारा जिला पंचायत कार्यालय के सामने धरनी सत्याग्रह। KSRTC निवृत्त नौकर पांडुरंग जी के 12 लाख रुपए की चोरी ढूंढ कर देने के लिए सुधी समय द्वारा मनवी। अंतर्राष्ट्रीय महिला दिवस के प्रयुक्त पशु वैद्यकीय और मीनुगारिका विश्वविद्यालय में समारोह। नमस्कार, समाचार अब विस्तार से। मुंबई से हैदराबाद को गैरकानूनी रूप से ले जा रहे 55 लाख रुपए की शराब को कंटेनर के साथ आबकारी अधिकारी द्वारा हुमनाबाद तालुके मलकेरा ग्राम के पास राष्ट्रीय हाईवे नंबर 9 से वश में कर लिया गया। 55 लाख रुपए के शराब तथा वाइन, 20 लाख की लारी, कुल 75 लाख रुपए सामग्री को वश में कर लेने के साथ मुकेश कुमार पिता तानाजी अंसारी नामक आरोपी को दस्तगिर कर लिया गया। हुमनाबाद जिले के अधिकारियों द्वारा मुकदमों को दायर किया गया। ಲೋಕಸಭಾ ಚುನಾವಣೆ 2019 ಪ್ರಯುಕ್ತ ಜಿಲ್ಲಾದ್ಯಂತ ಮಾದರಿ ನೀತಿ ಸಂಹಿತೆ ಜಾರಿಯಾದ್ದರಿಂದ ಇಲಾಖೆಯಲ್ಲಿ ಈಗ ಅಬಕಾರಿ ಅಕ್ರಮ ಚಟುವಟಿಕೆಗಳನ್ನ ತಡೆಗಟ್ಟೋಕ್ಕೋಸ್ಕರ ನಾವು ಒಟ್ಟು ಜಿಲ್ಲೆಯಾದ್ಯಂತ 2 ಫ್ಲೈಯಿಂಗ್ ಸ್ಕ್ವಾಡ್ ಮಾಡಿದ್ದೀವಿ, 6 ಪ್ರಹಾರ ತಂಡಗಳನ್ನ ರಚನೆ ಮಾಡಿದ್ದೀವಿ, 10 ಚೆಕ್ ಪೋಸ್ಟ್ಗಳನ್ನ ಮಾಡಿದ್ದೀವಿ। ಜಿಲ್ಲಾದ್ಯಂತ ಗಡಿ ಭಾಗ ಹೊಂದಿಕೊಂಡಂತೆ 10 ಚೆಕ್ ಪೋಸ್ಟ್ಗಳು ಮಾಡಿದ್ದೀವಿ। ಜಿಲ್ಲಾದ್ಯಂತ 2 ಮತ್ತು ನಾವು ಕಂಟ್ರೋಲ್ ರೂಮ್ಗಳನ್ನ ಜಿಲ್ಲಾವಾರು 2 ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಮತ್ತು 5 ತಾಲೂಕುವಾರು ಏನು ನಮ್ಮ ರೇಂಜ್ ವಲಯಗಳಿದೆ 5 ನಾವು ಇದನ್ನು ಕಂಟ್ರೋಲ್ ರೂಮ್ಗಳನ್ನ ಸ್ಥಾಪನೆ ಮಾಡಿದ್ದೀವಿ। ಈ ಎಲ್ಲ ಇದಕ್ಕೆ ಸಾರ್ವಜನಿಕರಾಗಲಿ, ಮಾಧ್ಯಮದವರಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯ ಅಕ್ರಮ ಮದ್ಯ ಸಾಗಾಣಿಕೆ ಅಥವಾ ಸಂಗ್ರಹಣೆ ಅಥವಾ ಮಾರಾಟದ ಬಗ್ಗೆ ಏನಾದರೂ ದೂರುಗಳು ಬಂದರೆ ನಮ್ಮ ಈ ಕಂಟ್ರೋಲ್ ರೂಮ್ಗಳಿಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ನಾವು ಮಾಧ್ಯಮದ ಮೂಲಕ ಎಲ್ಲರೂ ಮನವಿ ಮಾಡಿದ್ದೀವಿ ಇದ್ದಾದಂಥ। ಒಟ್ಟಾರೆ ಇದು ಚುನಾವಣೆ ಶಾಂತಿ ಮತ್ತು ಮುಕ್ತ ನಿಷ್ಪಕ್ಷಪಾತ ನಡೆಯುವ ಉದ್ದೇಶದಿಂದ ಇಲಾಖೆ ಸಂಪೂರ್ಣ ಸಜ್ಜುಗೊಂಡಿದ್ದು ಜಿಲ್ಲಾದ್ಯಂತ ಅಬಕಾರಿ ದಾಳಿಗಳನ್ನು ಕೈಗೊಳ್ಳುವ ಮೂಲಕ ಒಟ್ಟು ನಾವು ಜಿಲ್ಲೆಯಲ್ಲಿ 130 ಇದುವರೆಗೆ 10ನೇ ತಾರೀಕು ನೀತಿ ಸಂಹಿತೆ ಜಾರಿಯಾದಂದಿನಿಂದ ಇಂದಿನವರೆಗೆ ಒಟ್ಟು 130 ದಾಳಿಗಳನ್ನ ನಡೆಸಿ 43 ಘೋರ ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ, 37 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದೀವಿ। ಒಟ್ಟಾರೆ ಈ ಒಂದು ಇದು ದಾಳಿನಲ್ಲಿ 5100 जिला प्रशासन, जिला पंचायत बीदर, स्वास्थ्य और कुटुंब कल्याण विभाग, राष्ट्रीय कुष्ठ रोग निर्मूलन अधिकारी कार्यालय बीदर द्वारा प्रगति परिशीलन तथा राष्ट्रीय कुष्ठ रोग निर्मूलन तथा पुनर्मनन कार्यक्रम तरबेती का आयोजन किया गया। सभा का अध्यक्षता स्वास्थ्य और कुटुंब कल्याण सेवा समिति जंटी निर्देशक डॉक्टर KM मुनिराजू स्पर्श कुष्ठ रोग के बारे में तथा NLP कार्यक्रम को तहत जागरूकता दिलाया गया। आजकल NLP कार्यक्रम के बारे में निर्लक्ष्यता दिया जाने के बारे में असमाधान को प्रकट किया गया। ಸಾಮಾನ್ಯವಾಗಿ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ಇದು ಭಯಂಕರ ರೋಗ, ಇದು ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಇದು ಒಂದು ಸರಿ ಬಂದರೆ ಕುಟುಂಬದಲ್ಲಿ ಬರುತ್ತೆ, ವಂಶ ಪಾರಂಪರ್ಯವಾಗಿ ಬರುತ್ತೆ, ಇದಕ್ಕೆ ಯಾವ ರೀತಿಯಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಲಿಕ್ಕಾಗೋದಿಲ್ಲ। ಸೊ ಕುಷ್ಠರೋಗದಿಂದ ನರಳುವವರನ್ನು ನಾವು ಮಾತಾಡಿಸ್ಬಾರ್ದು, ಕುಷ್ಠರೋಗದಿಂದ ಇರ್ತಕ್ಕಂಥ ಜನರಿಗೆ ನಾವು ಮುಟ್ಟಬಾರ್ದು, ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಳ್ಳಬಾರ್ದು, ಅವರ ಮಕ್ಕಳನ್ನು ನಾವು ತೆಗೆದುಕೊಂಡು ಬಂದು ನಮ್ಮ ಫ್ಯಾಮಿಲಿ ಒಳಗೆ ಮದುವೆ ಮಾಡಿಕೊಳ್ಬಾರ್ದು, ಅದೇ ರೀತಿ ನಾವು ಇವರ ಮಕ್ಕಳನ್ನು ನಮ್ಮ ಮಕ್ಕಳನ್ನು ಇವರಿಗೆ ಕೊಡಬಾರ್ದು ಅಂದ್ಬಿಟ್ಟು ಎಂತೆಲ್ಲ ಎಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲ ಮೂಲಭೂತವಾದ
ಮೂಢನಂಬಿಕೆಗಳನ್ನು ಇದರಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಇದು ಸುಳ್ಳು. ಇದು ಯಾವ ವಂಶ ಪಾರಂಪರ್ಯವಾಗಿ ಬರ್ತಾ ಇಲ್ಲ, ಯಾವ ಒಂದು ಒಂದು ದೇವರ ಶಾಪ ಅಥವಾ ಮಾಡಿದಂಥ ಪಾಪದಿಂದ ಬರ್ತಕ್ಕಂಥ ರೋಗ ಅಲ್ಲ. ಇದು ಮೈಕ್ರೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನತಕ್ಕಂಥ ಸಾಮಾನ್ಯವಾದ ಬ್ಯಾಕ್ಟೀರಿಯಾ. ಇದು ಲೆಪ್ರೆಸಿ ಅನ್ನೋದು ನಮಗೆ ಈಗ ಗೊತ್ತಿರುವ ಹಾಗೆ ಕುಷ್ಠರೋಗ ಅನ್ನೋದು, ಕ್ಷಯ ರೋಗ, ಮಲೇರಿಯಾ, ಟೈಫಾಯ್ಡು, ಈ ಥರ ಎಲ್ಲ ಕಾಯಿಲೆದಂತೆ ಇದು ಒಂದು ಸರ್ವಸಾಮಾನ್ಯವಾದ ರೋಗ. ಇದಕ್ಕೆ ಸಂಪೂರ್ಣವಾದ ಚಿಕಿತ್ಸೆ ಇದೆ. ಯಾವಾಗೆಂದರೆ ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚಿ ಇದನ್ನು ಚಿಕಿತ್ಸೆಗೆ ಒಳಪಡಿಸಿದಾಗ ಈ ಕಮ್ಯುನಿಟಿನಲ್ಲಿ ಬಹಳ ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚತಕ್ಕದ್ದು, ಅಂದರೆ ಅರ್ಲಿ ಡಿಟೆಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬರ್ಕೊತಾ ಇದ್ದೀರಾ? ಅರ್ಲಿ ಡಿಟೆಕ್ಷನ್, ಇದಕ್ಕೆ ನಾವು ಒತ್ತು ಕೊಡಬೇಕು. ಮತ್ತು ಅಡಗಿರುವ ರೋಗಿಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಇದಕ್ಕೆ ನಾವು ಎಷ್ಟು ಶ್ರಮ ಪಡಬೇಕೆನ್ನೋದು ನೀವು ಈಗಾಗಲೇ ಅರ್ಥ ಮಾಡ್ಕೊಳ್ತೀವಿ. ಹೇಗೆ ಅತಿ ಶೀಘ್ರವಾಗಿ ನಾವು ಕಂಡುಹಿಡಬೇಕು, ಪತ್ತೆ ಹಚ್ಚಬೇಕು, ಮತ್ತು ಅಡಗಿರುವ ರೋಗಿಗಳನ್ನು ಹೇಗೆ ಪತ್ತೆ ಹಚ್ಚಬೇಕು ಅನ್ನೋದು ನಿಮಗೆ ಈಗಾಗಲೇ ಯಾವ ರೀತಿ ಅನ್ನೋದು ಮನನವಾಗಿದೆ. ಇದಕ್ಕೆ ನೆಕ್ಸ್ಟ್ ಏನಂತಂದರೆ, ಚಿಕ್ಕ ಮಕ್ಕಳಲ್ಲಿ ಕುಷ್ಠರೋಗ ಬಾರದಂತೆ ನೋಡಿಕೊಳ್ಳುವುದು, ಅದರಲ್ಲೂ ಗ್ರೇಡ್ 2 ಡಿಸಬಿಲಿಟಿ ಆಗದಂತೆ ನೋಡಿಕೊಳ್ಳುವುದು, MB ಪ್ರಕರಣಗಳು ಬರದಂತೆ ನೋಡಿಕೊಳ್ಳುವುದು, MB ಪ್ರಕರಣಗಳನ್ನು ಪತ್ತೆ ಹಚ್ಚಿ ಅತಿ ಶೀಘ್ರವಾಗಿ ಟ್ರೀಟ್ಮೆಂಟ್ ಮಾಡೋದು. ಇದೆಲ್ಲ ಮಾಡೋದ್ರಿಂದ ಏನು ಮುಖ್ಯ ಆಗಿದ್ದರೆ, ಈ ರೋಗವನ್ನು ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ಹರಡದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. कर्नाटक राज्य आंगनवाड़ी कार्यकर्ता सभा सहायकी फेडरेशन जिला समिति बीदर तथा अपने मांगों को पूरा करने के तहत संबंधित अधिकारी को मनवी दिया गया, लेकिन कुछ भी प्रयोजन न होने के उपरांत नगर के जिला पंचायत कार्यालय के सामने आंगनवाड़ी कार्यकर्ता द्वारा धरने सत्याग्रह का आयोजन किया गया। जिला पंचायत मुखिया कार्यनिर्वाहक अधिकारी महांतेश बिड़गी जी को मनवी पत्र भी दिया गया। ನಾವು ಇವತ್ತಿನ ದಿನದ ಹೋರಾಟವನ್ನು ಹಮ್ಮಿಕೊಳ್ಳಲು ಕಾರಣವೇನೆಂದರೆ, ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಶ್ರೀ ಮಚ್ಚಂದರ್ ವಾಘಮರೆ ಅವರು ಹಾಗೂ ದ್ವಿತೀಯ ದರ್ಜದ ಶ್ರೀ ದೇವೇಂದ್ರಪ್ಪ ನಾಟಕರ್ ಅವರು ಇವರಿಬ್ಬರು ಸೇರಿಕೊಂಡು ನಮಗೇನು ಹರಾಸ್ಮೆಂಟ್ ಮಾಡತ್ತಾರಂಬೋದು 16 ಸಲ ನಾವು ಲೆಟರ್ ಮುಖಾಂತರ CS ಅವ್ರಿಗೆ ತಿಳಿಸಿವಿ, ಉಪನಿರ್ದೇಶಕರಿಗೆ ತಿಳಿಸಿವಿ. ಆದರೆ ಯಾರು ಅದ್ರ ಮೇಲೆ ಗಮನ ಹರಿಸಲಿಲ್ಲ. ಆದ ಕಾರಣಕ್ಕಾಗಿ ನಮಗೆ ಅನಿವಾರ್ಯವಾಗಿ ಸ್ಟ್ರೈಕ್ ಮಾಡಬೇಕಾಗಿತ್ತು. ನಮಗೆ 4 ತಿಂಗಳಿಂದ ಪಗಾರಗಳಿಲ್ಲ, ಗೌರವಧನ ಇಲ್ಲ. ಒಂದು ವೇಳೆ ನಾವು ಗೌರವಧನ ಅಂತ ಕೇಳ್ರಿ ಅಂದಾಗ ಮಾಡಿರಿ ಅಂತ ಕೇಳಕ್ಕೆ ಹೋದಾಗ ಅದಕ್ಕೆ ಪರ್ಸೆಂಟೇಜ್ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾರೆ. ಆಮೇಲೆ ನಮಗೆ 10 ತಿಂಗಳಿಂದ ರೂಮ್ ರೆಂಟ್ ಇಲ್ಲ, ರೂಮ್ ರೆಂಟ್ ಮಾಡಿರಿ ಅಂದಾಗ ಅದಕ್ಕೆ ಪರ್ಸೆಂಟೇಜ್ 20ರಂತೆ ಕೊಡ್ರಿ ಅಂತಾರೆ. ಸೂಪರ್ವೈಸರ್ನೂ ಪರ್ಸೆಂಟೇಜ್ ಕೇಳೋರೆ, ಅಧಿಕಾರಿಗಳು ಭೀ ಪರ್ಸೆಂಟೇಜ್ ಕೇಳೋರೆ. ಅದಕ್ಕಾಗಿ ನಾವು CS ಅವ್ರ ಮುಂದೆ ಹೇಳ್ಕೋಬೇಕು, ಇದು ನಾವು ಎಷ್ಟು ದಿನ ಹೊಟ್ಟೆಗೆ ಇಟ್ಕೊಂಡ್ರಿ, ಇದು ನಮಗೆ ಕ್ಯಾನ್ಸರ್ ಆಗ್ತಾಯಿದೆ, ನಮ್ಮದು ಒಂದು ಕೆಲಸ ಆಗ್ತಾಯಿಲ್ಲ. 2017ರಿಂದ 2018ರವರೆಗೂ ಗರ್ಭಿಣಿ ಬಾಣತಿ ಮಕ್ಕಳದು ದಾಖಲೆ ಪ್ರಕಾರ ಮಕ್ಕಳದು SC STದು ಮೊಟ್ಟೆ ಬಿಲ್ಲೇ ಕೊಟ್ಟಿಲ್ಲ. ಅದಕ್ಕೆ ಕೇಳಕ್ಕೆ ಹೋದ್ರೆ ತಲಾಗರ್ಧ ಅಂತಾರೆ. ಆಮೇಲೆ ತರಕಾರಿ ಬಿಲ್ 2 ವರ್ಷ ಆಯಿತು. ಗರ್ಭಿಣಿ ಬಾಣತಿಯವರಿಗೆ ಮಾತ್ರ ಪೂರ್ಣ ಯೋಜನೆ ನಡೆಸ್ರಂತ ಹೇಳ್ತದೆ ಸರ್ಕಾರ, ಆದರೆ ಅವ್ರು ಇಲ್ಲಿವರೆಗೂ ನಮ್ಗೆ ಬಿಲ್ಲೇ ಕೊಟ್ಟಿಲ್ಲ. ಇದೆಲ್ಲ ಕೇಳಕ್ಕೆ ನಾವು ಯಾರೋ ಹೋದೆವಂದ್ರೆ ಅಂಗನವಾಡಿ ವರ್ಕರ್ ಕೇಳಕ್ಕೆ ಹೋದಾಗ ಕುತ್ತಿಗೆ ಕೈ ಹಾಕಿ CDP ಹೊರಗೆ ತಂದು ನಿಂದಿರ್ಸ್ತಾರೆ. ಯಾಕೆ ಆ ಥರ ಮಾಡ್ತೀರಿ ಅಂದ್ರೆ ಇನ್ನೊಂದು ಅಂಗನವಾಡಿ ವರ್ಕರಿಗೆ ಕೈ ಹಿಡಿದು ಒಳಗೆ ಕುಂತ್ಕೊಂಡು ಬೋಲ್ಟಾಗಿ ತಟ್ಟಿ ಮುಗಿಸ್ತಾರೆ. ಈ ಥರ ನಮ್ಮ ಮೇಲೆ ಭಾಳ ದಬ್ಬಳಿಕೆ ಆಗಿದೆ. ಆಮೇಲೆ ನಮಗೆ ದಾಖಲಾತಿ ಪ್ರಕಾರ ಇಂಡೇಟ್ ಪ್ರಕಾರ ಎಷ್ಟು ರ್ಯಾಷನ್ ಕೊಡಬೇಕು ಅದೆಲ್ಲ ಕೊಡ್ತಾ ಇಲ್ಲ, ಅವರು ಅರ್ಧನೇ ಕೊಡ್ತಾ ಇದ್ದಾರೆ. ಎಲ್ಲ ರ್ಯಾಷನ್ ಎಲ್ಲ ಕಳಪೆ ಮಟ್ಟದಾಗಿದೆ.
ಅದರ ಸಲುವಾಗಿ ನಾವು CS ಅವರಿಗೆ ಇದು ತಿಳಿಸ್ಬೇಕಂತೇಳಿ ಬಂದಿದ್ದೀವಿ. नगर के खासगी होटल के सभांगण में सुधीगोष्ठी का आयोजन KSRTC निवृत्त नौकर पांडुरंग गुंडप्पा वजीर द्वारा किया गया। आमंत्रित सुधीगोष्ठी को संबोधित करते हुए पांडुरंग गुंडप्पा वजीर जी ने कहा KSRTC वाहन चालक के रूप में कार्य कर निवृत्त होने के तहत जमा पूंजी 12 लाख रुपए को बैंक से लेने के समय दौरान भटका कर रुपए को दुश्मन की लेकर फरार हो गए। इस दौरान पुलिस को कंप्लेंट रजिस्टर किया गया, लेकिन अब तक मेरे रुपए को ढूंढकर नहीं दिया गया। ಕೊಟ್ಟರು ಆವಾಗ ಅವ್ರು ಕ್ಯಾಶಿಯರ್ ಚೆಕ್ ನೋಡಿ ಸ್ವಲ್ಪ ಕೂಡ್ರಿ ನಾವು ಚಾಕೊಂಡು ಬರ್ತೇವೆ ಅಂತ ಹೇಳಿದ್ರು. ಆಮೇಲೆ ಅವರು ಒಂದು 10-15 ನಿಮಿಷ ವಿಳಂಬ ಮಾಡಿದ್ರು ನಮಗೆ. ನಂತರ ನಾನು ಕ್ಯಾಶ್ ತೊಗೊಂಡು ಮೇನ್ ಡೋರ್ಲಿಂದು 12 ಗಂಟೆ 5 ನಿಮಿಷಕ್ಕೆ ಆ ಸುಮಾರಿನಲ್ಲಿ ನಾನು ಮೇನ್ ಡೋರ್ಲಿಂದ ಹೊರಗೆ ಬರ್ತೀನಿ, ಮೇನ್ ಡೋರ್ಗೆ ಅಲ್ಲಿಂದ ಹೊರಗೆ ಬರ್ತೀನಿ. ಆಮೇಲೆ ನನ್ನ ಗಾಡಿ ಮೇಲೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ನಾನು ಬಸ್ 2 ವೀಲರ್ ಮೇಲೆ ದುಡ್ಡು ಇಕ್ಕಿ ರೊಕ್ಕ ಇಕ್ಕಿ 12 ಲಕ್ಷ ಇತ್ತು ಸರ್. 12 ಲಕ್ಷ ದುಡ್ಡು ಇಕ್ಕಿ ಹಿಂಗೆ ಗಾಡಿ ಮೇಲೆ ಕೂಡ್ತಾ ಇದ್ದೀನಿ. ಆವಾಗ ಒಬ್ಬರು ವ್ಯಕ್ತಿ ಬಂದು ನಾನು ನಿಮ್ಮ ದುಡ್ಡು ಬಿದ್ದಾವೆ ನೋಡ್ರಿ ಅಂದ್ರೆ ನಾ ಹಿಂದೆ ತಿರುಗಿ ನೋಡಿ ಹಿಂಗೆ ತಿರುಗಿಸಿ ನೋಡೋಣ ಒಂದು 10 ರೂಪಾಯಿ 8 ನೋಟ್ ಬಿಟ್ಟಿರೋ ಅದು ತೊಗೊಳಕ್ಕೆ ಹೋಗ್ಯಾರ. ನನ್ನ ಬ್ಯಾಗ್ ಕಳ್ಳೂರು ಎತ್ಕೊಂಡು ಹೋಗ್ಯಾರ ಬ್ಯಾಂಕಿನ ಎದುರುಗಡೆ. ಆಮೇಲೆ ಪೊಲೀಸ್ದವರು ಬಂದು ಪಂಚನಾಮ ಎಲ್ಲ ಮಾಡಿದ್ರು. ಪೊಲೀಸ್ದವ್ರು ಎಲ್ಲ ಚೆಕ್ ಮಾಡಿದ್ರು. CCTV ಅದು ಬ್ಯಾಂಕಿನಾಗಿಂದ ಒಳಗಿಂದ CCTV ಅದು ನಮಗೆ ತೋರಿಸಿಲ್ಲ. ಆಮೇಲೆ ಬ್ಯಾಂಕಿನ ಒಳಗೆ ಕ್ಯಾಮ್ರಾಗಳು ಏನಾಗ್ಯಾವ ನಮಗೆ ತೋರಿಸಿಲ್ಲ. ಆಮೇಲೆ ಆಶ್ವಾಸನೆ ಕೊಟ್ಟರು. ಪೊಲೀಸ್ ಸ್ಟೇಷನ್ಗೆ ಹೋದೆವು, ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಗೆ ಒಂದು FIR ಬರೆದೆವು. ಅವ್ರು FIR ಬರ್ಕೊಂಡ್ರು. ಆಯ್ತು ರೀ, ನಿಮ್ಮದು ನಿವೃತ್ತಿ ಆಗಿನ ದುಡ್ಡಿದೆ, ರಿಟೈರ್ಮೆಂಟ್ ದುಡ್ಡು, ನಾವು ಒಂದು ದುಡ್ಡು ಇಕ್ಕೊಮಲ್ಲ, ನಾವು ಏನೋ ಮಾಡ್ತೀವಿ, ಕಳ್ಳೂರಿಗೆ ಹಿಡ್ದು ನಿಮ್ಮದು ಒಂದೊಂದು ದುಡ್ಡು ನಾವು ಕೊಡ್ತೀವಿ, ಹಂಗೆ ನೀವೇನು ಬೇಜಾರು ಮಾಡ್ಕೋಬೇಡ, ಏನು ಜೀವಕ್ಕೆ ಅಪಾಯ ಮಾಡ್ಕೋಬೇಡ್ರಿ ಅಂತ ಹೇಳಿದ್ರು. ಆಗ ಈಗ ಹೇಳಿ 2 ವರ್ಷ ಆಗಲಾಗ ಬಂದ ಸರ್, 2 ವರ್ಷ ಮೇಲಾಗಲಾಗ ಬಂದ ಸರ್. ನಮಗೆ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅವರು. ದುಡ್ಡು ನಾವು ಮಾಡ್ತೇವ್ರಿ, ನೋಡ್ತೇವ್ರಿ, ಕೇಳ್ತೇವ್ರಿ. ಕಳ್ಳೂರು ಸಿಗ್ತಾವೆ ಖರೆ ಅದಾರಿ, ಅವ್ರ ಬಳಿ ದುಡ್ಡು ಇರಲ್ಲ. ಬಂಗಾರ ಸಿಕ್ಕೋರು ಬಂಗಾರ ಸಿಗ್ತದ, ದುಡ್ಡು ಸಿಗಲ್ಲ ಕಳ್ಳೂರು ಬಳಿ. ಆಯುಷ್ ಮಾಡ್ತಾರ, ತಿಂತಾರ, ಅವ್ರು ಎಲ್ಲಿ ಸಿಗ್ಬೇಕು ನಮಗೆ ಅಂತ ಕಸಿ ಹಿಂಗೆ ನಮಗೆ ಯಾವಾಗ ಹೋದಾಗ ಆಶ್ವಾಸನೆ ಕೊಟ್ಟು ರಿಟರ್ನ್ ಏನಪ್ಪ ಅಂದ್ರೆ ಕಳಿಸ್ತಾ ಇದ್ದಾರೆ. ಮಾಡ್ತೀವಿ, ನೋಡ್ತೀವಿ, ಹೇಳ್ತೀವಿ ಅಂತ ಕಸಿ. SP ಸಾಬ್ರ ಬಳಿ ಹೋದ್ರೆ ಅವ್ರು ನೋಡ್ತೇವೆ ಮಾಡ್ತೇವೆ ಅಂತಾರೆ. ಅಡಿಷ್ನಲ್ SP ಸಾಬ್ರ ಬಳಿ ಹೋದ್ರೆ ಕಳ್ಳೂರು ವೆಹಿಕಲ್ ನಂಬರ್ ಸಿಕ್ಕಿದ್ರಿ ಅಂತ ಹೇಳಿದ್ದಾರೆ ಒಂದು ಪೈಕಿ. ಆಮೇಲೆ ನಿಮ್ದು ಕೆಲಸ ಮಾಡ್ತೀವಿ ಪಾಂಡ್ರಂಗ್ ಅವರೇ, ಬೇಜಾರು ಹಾಕೋಬೇಡಿ ಅಂತ ಕಸಿ ಹೇಳಿದ್ರು. ಆಮೇಲೆ ಮತ್ತು ಸರ್ಕಲ್ ಸಾಬ್ರು ಅಲ್ಲಿ ಸಾಬ್ರಿಗೆ ಕರೆದು ನಮ್ಮ ಎದುರೇ ಮಾತಾಡಿದ್ರು. ಏನು ರೀ ಇವ್ರದ್ದು ದುಡ್ಡಿಂದ ಏನಂದ್ರೆ, ಸರ್ ನಾನು ಅಲ್ಲಿ ತನಕ ಕಳ್ಳೂರು ಪೂರಾ ಊರ ತನಕ ಹೋಗಿ ಬಂದೀನಿ, ನನ್ನದೇ 1 ಲಕ್ಷ ಖರ್ಚಾಗಿದ್ದಾವೆ, ಭಾಳ ಕಠಿಣ ಜಾಗದಾಗಿದ್ದಾರೆ ಕಳ್ಳೂರು, ಅವ್ರ ಕಡೆ ಏನು ಸಿಕ್ಕಿಲ್ಲ. ಮತ್ತು ಭೀ ನಾನು ಟ್ರೈ ಮಾಡ್ತೀನಿ ಸರ್. ಈ ಪಾಂಡ್ರಂಗ್ ಅವ್ರದ್ದು ಒಂದು 5-7 ಲಕ್ಷ, ಆಮೇಲೆ ಮತ್ತೊಬ್ಬರು ಮೇಷ್ಟ್ರಾರ ಅವ್ರದ್ದು ಒಂದು 2 ಲಕ್ಷ ಮಾಡ್ತೀವಿ ಸರ್ ಅಂತ ಕಸಿ ಹೇಳಿದ್ರು. ಅದ್ರ ಬಾದ್ ಏನೂ ಮಾಡಲ್ಲ ಹೋಗ್ಯಾರ ಸರ್. ದುಡ್ಡೇ ಇಲ್ಲ ಅಂತ ಕಸಿ ಅದು ಮಾಡ್ತೇವ್ರಿ, ನೋಡ್ತೇವ್ರಿ ಇದೇ ಆಶ್ವಾಸನೆ ಕೊಡ್ಲತ್ತಾರ. ಯಾವಾಗ ಹೋದಾಗ ಸರ್ ಅವ್ರಿಗೆ ಭೇಟಿ ಆಗಲ್ಲ ಹೋದಾಗ ಅಡಿಷ್ನಲ್ SP ಸಾಬ್ರು ಅವ್ರಿಗೆ ಅಲ್ಲಿ ಸಾಬ್ರು ಇದ್ದರು. ಅವ್ರಿಗೆ ಕರೆದು ಅವರೇ ಬಂದೆ ನನಗೆ ಅಲ್ಲಿ ಸಾಬ್ರು CPI ಅವರೇ ನಮ್ಗೆ ಮಾತಾಡಿಸಿದ್ರು. ನಮ್ಮ ಎದುರೇ ಹೇಳ್ಕಸಿ ಸಿರಿಯಾರಿ ಬಾಬು ಸಾಬ್ರು ಎದುರೇ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟರು. ಅವರು ನಿಮ್ದು ಒಂದು 7 ಲಕ್ಷ, ಮತ್ತೊಬ್ಬನ ಮೇಷ್ಟ್ರೊಂದು 2 ಲಕ್ಷ ನಾವು ಮಾಡ್ತೀವಿ ಅಂತ ಕಸಿಗೂ ಅಂದರು. ಆಮೇಲೆ ಕೇಸ್ ಕ್ಲೋಸ್ ಆಗ್ತಾವೆ ನೋಡ್ರಿ ಅಂತ ಕಸಿ ಅಂದರು ಅಂತ ಕಸಿ ಅಂದ್ರೆ ಹಿಂಗೆ ಹೇಳ್ತಾಯಿದ್ರು. ಅವ್ರ ಭಾಷೆ ನಮ್ಗೆ ಜಾಸ್ತಿ ಇದು ಆಗಿಲ್ಲ ಸರ್, ಅದು ತಿಳ್ಕೊಳಕ್ಕಾಗಲ್ಲ ಹೋಗಿತ್ತು. ಆಮೇಲೆ ರೀ ಹಿಂಗೆ ಕೇಸ್ ಕ್ಲೋಸ್ ಅಂದಿಲ್ಲ, ನಿಮ್ದು ಒಂದು 7 ಲಕ್ಷ ಮಾಡ್ತೀವಿ ನೋಡಿ ಅಂತ ಕಸಿ ಅಂದರು ಸರ್. ಇಷ್ಟೇ ರೀ. ಅದೇ 12 ಲಕ್ಷದಾಗಿಂದ ಒಂದು 7 ಲಕ್ಷ ಆಗ್ಬೋದು ಮೇಸ್ಟ್ರಿ ಅಂತ ಕಸಿ ಹಿಂಗೆ ಅಂದವ್ರು ನಮಗೆ. ಏನೋ ಸರ್, ಈಗ ಅವ್ರು ಸರ್ಕಾರ ಪೊಲೀಸ್ದವ್ರು ಅವ್ರಿಗೆ ನಾವು ಹೆಚ್ಚು ಮುಂದೆ ಏನು ಕೇಳಿಲ್ಲ ಅವ್ರಿಗೆ. ಇದಕ್ಕೆ SP ಗಮನಕ್ಕೆ ತಂದ್ರೆ ಅವರು SP ಸಾಬ್ರು ಈಗ ಇದ್ದಿನ SP ಸಾಬ್ರು ಏನಪ್ಪ ಅಂದ್ರೆ ಇವರೇ ನೋಡಿ ಅವರು ಕಳ್ಳೂರಿಗೆ ಹೂವಿನ ಸರ ಕಳಿಸಿದ್ದಾರೆ ನೋಡಿ ಅಲ್ಲಿ ಸಾಬ್ರು ಅಂತ ಕಸಿ ಹೇಳಿದ್ರು ನಮ್ಮ ಎದುರೇ. ಅದ್ರ ಬಾದ ನಾವು ಅವರಿಗೆ ಮುಂದೆ ದೊಡ್ಡ ವ್ಯಕ್ತಿ ಯಾರ ಅಂತ ನಾವು ಏನು ಆಡಿಲ್ಲ ಅವ್ರಿಗೆ ಮುಂದೆ. ಮತ್ತು ಈಗ ಈಟೆಲ್ಲ ಅವರೇ ಆಡ್ಕೊಳತ್ತಾರೆ, ಏನಾರು ಮಾಡ್ತಾರೆ ಅಂತ ನಾವು ಎದ್ದು ಬಂದಿದ್ದೇವೆ ಸರ್. SP ಸಾಬ್ರು ಸರ್ ನಮ್ಮ ಹತ್ರ ಬಂದು ಅವರ ದುಃಖ ತೊಡಗಿಸ್ಕೊಂಡರು. ಸತತ 36 ವರ್ಷ ಚಾಲಕರಾಗಿ KSRTCಯಲ್ಲಿ ಒಂದು ಒಳ್ಳೆಯ ಕೆಲಸ ನಿರ್ವಹಿಸಿ ರಿಟೈರ್ಡ್ ಆಗಿ ತನ್ನ ಕುಟುಂಬಕ್ಕೆ ಸೇರುವಂಥ ದುಡ್ಡು ತಗೊಂಡು
ಸುಖವಾದ ಜೀವನ ಮುಂದುವರಿಸಬೇಕಂದು ಯೋಚನೆ ಮಾಡಿ ಅವರು ಬ್ಯಾಂಕಿಗೆ ಹೋಗಿ ದುಡ್ಡು ವಿಡ್ರಾಲ್ ಮಾಡಿದಾರಂತ 12 ಲಕ್ಷ 2016ರಲ್ಲಿ. ಆ ಸಂದರ್ಭದಲ್ಲಿ ಬ್ಯಾಂಕಿನ ಕೆಲವು ಸಿಬ್ಬಂದಿಗಳು ವಿಳಂಬ ಮಾಡಿ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಕೆಲಸ ಕರೆಕ್ಟ್ ಮಾಡಿಲ್ಲ, ಅವ್ರ ದುಡ್ಡು ಅವ್ರಿಗೆ ಬೇಕಾದಾಗ ಸಿಕ್ಕಿದ್ರೆ ಅವ್ರಲ್ಲಿಂದ ಹೊರಟು ಹೋಗ್ತಿದ್ರೇನೋ. ಆದರೆ ಸ್ವಲ್ಪ ವಿಳಂಬ ಮಾಡಿ ಅವರನ್ನು ದುಡ್ಡು ಕೊಟ್ಟಾಗ ಕಳ್ಳರು ದುಷ್ಕರ್ಮಿಗಳು ಬಂದು ಕೈಯಲ್ಲಿಂದ ದುಡ್ಡು ದೋಚ್ಕೊಂಡು ಹೋಗಿದ್ದಾರೆ. ಏನೋ ದುಡ್ಡು ಬಿದ್ದೇವಂತ ತೋರಿಸಿ ದುಡ್ಡು ದೋಚ್ಕೊಂಡು ಹೋಗಿದ್ದಾರೆ. ಅದರ ಕಾರಣ ಬ್ಯಾಂಕಿನ ಆವರಣದಲ್ಲಿ ಭಾಳಷ್ಟು ಚಟುವಟಿಕೆ ನಡೀತದೆ. ಬ್ಯಾಂಕಿನ ಆವರಣದಲ್ಲಿ ಚಹಾ ಶಾಪ್ಗಳು ಮತ್ತು ಬೇರೆ ಬೇರೆ ಫ್ರೂಟ್ಸು ಅಂಗಡಿಗಳು ಅವು ಇವು ಏನೇನೋ ಇದೆ. ಆದ ಕಾರಣ ಪಾನ್ ಅಂಗಡಿ ಅದು ಇದು ಜನರು ಸುಮ್ಮನೆ ಅಲ್ಲಿ ಬಂದು ಯಾರು ಏನು ಮಾಡ್ತಾ ಇದ್ದಾರೆ ಅಂತ ವಿಚಾರಿಸ್ತಾ ಇರ್ತಾರೆ. ಗಮನ ಅವರಿಗೆಲ್ಲ ನೋಡ್ತಾ ಇರ್ತಾರೆ, ಯಾರು ಎಷ್ಟು ದೂರ ತೊಗೊಂಡು ಹೋಗ್ತಾ ಇದ್ದಾರೆ, ಏನು ಮಾಡ್ತಾರೆ, ಹೊಂಚು ಹಾಕೊಂಡು ಕುಂತಿರ್ತಾರೆ. ಅದಕ್ಕೆ ಆಸ್ಪದನ ಅಲ್ಲಿದ್ದಿರುವಂಥ ಚಟುವಟಿಕೆಗಳು ಚಾಯ್ ಹೋಟೆಲ್ ಆಗಲಿ, ಪಾನ್ ಶಾಪ್ ಆಗಲಿ ಮತ್ತು ಬೇರೆ ಬೇರೆ ಹಣ್ಣಿನ ಫ್ರೂಟ್ಗಳು ಜನರು ಸೇರುವಂಥ ಕೆಲಸ ಆಗ್ತಾಯಿದೆ. ಅದು ನೇರವಾಗಿ ಅದಕ್ಕೆ ಕ್ಲೀನ್ ಪಡಿಸ್ಬೇಕು. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಆ ಬ್ಯಾಂಕಿನ ವಾತಾವರಣವನ್ನು ಒಂದು ಸ್ವಚ್ಛತವಾಗಿರಬೇಕು. ಅಲ್ಲಿ ಯಾರು ಬಂದ್ರೂ ನೇರವಾಗಿ ಕ್ಲಿಯರ್ ಕಾಣುವಂತೆ ಇರಬೇಕು. ಅಲ್ಲಿ CC ಕ್ಯಾಮ್ರಾನು ಹಾಳಾಗಿದೆ ಅಂತ ನಮ್ಗೆ ಗೊತ್ತಾಗಿದೆ. 2 ವರ್ಷದಿಂದ CC ಕ್ಯಾಮ್ರಾ ಹಾಳಾದ್ರೂ ದುರಸ್ತಿ ಪಡಿಸ್ತಾ ಇಲ್ಲ. ಇದು ಬ್ಯಾಂಕಿನ ನಿರ್ಲಕ್ಷ್ಯ. ಮೊನ್ನೆ ಕೂಡ ಒಂದು 50,000 ಇದೇ ಥರ 17ನೇ ತಾರೀಕು ರಿಟೈರ್ಡ್ ಆಗಿರುವಂಥ ವ್ಯಕ್ತಿದೆ 50-60 ಸಾವಿರ ರೂಪಾಯಿ ದೋಚ್ಕೊಂಡು ಹೋಗಿದ್ದಾರೆ ಬ್ಯಾಂಕಿನ ಮುಂದೆ 17ನೇ ತಾರೀಕು ಇದೇ ತಿಂಗಳು ಮೊನ್ನೆ. ಅದು ಇಂಡಿಯಾ ಬ್ಯಾಂಕ್ ಹತ್ರನೇ. ಇದಕ್ಕಿಂತ ಮುಂಚೆನೂ ಮೊನ್ನೆ 2 ದಿವಸ ಹಿಂದೆ ಇಂಥ ವಾತಾವರಣದಲ್ಲಿ ಪದೇ ಪದೇ ಆದರೂ ಕೂಡ ಬ್ಯಾಂಕಿನವರು ಎಚ್ಚೆತ್ತುಗೊಳ್ಳುತ್ತಿಲ್ಲ ಮತ್ತು ಯಾರು ನಿರ್ಲಕ್ಷ್ಯ ತೋರಿಸ್ತಾ ಇಲ್ಲ. ಅವ್ರ ಮೇಲೆ ಸಂಶಯ ಬರುತ್ತೆ, ಬ್ಯಾಂಕ್ನವ್ರ ಮೇಲೆ ಸಂಶಯ. ಅಲ್ಲಿದ್ದಿರುವಂಥ ಜನರು ಯಾರಿಗೆ ನಂಬಬೇಕಂತ ಆಗ್ತಾಯಿಲ್ಲ. ಅದಕ್ಕಾಗಿ ಆ ಬ್ಯಾಂಕ್ ಹತ್ರ ಎಲ್ಲ ಕ್ಲೀನಾಗಿ ಇರಬೇಕಂತ ನಮ್ಮ ಒಂದು ವಿನಂತಿ ಇದೆ. ಅದೇ ರೀತಿ ನಮ್ಮ ನನಗೆ ಗೊತ್ತಿಲ್ಲ ಯಾವ ಕೇಸ ಕ್ಲಿಯರ್ ಕಟ್ಟಾಗಿ ನನಗೆ ಅದು ಗೊತ್ತಿಲ್ಲ ಯಾವ ಕೇಸ ಅದು. ಅದರ ಐವೋ ವಿಟ್ನೆಸ್ ಯಾರು ನನಗೆ ಗೊತ್ತಿಲ್ಲ. ಅದು ಯಾರಿಗೂ ಅವ್ರಿಗೆ ಕೇಳ್ಬೇಕ್ರಿ. ನಮ್ಮೆಲ್ಲ ಯಾಕೆ ಬಂದಿರಿ ನೋಡೋಣ. ಮತ್ತೊಂದು ಬಂದಿರಿ, ನಾ ಕೇಸ್ ಏನಾದ್ರು ನೋಡ್ತೀನಿ, ನೋಡಿ ತಿಳಿಸ್ತೀನಿ ಅಂತ. ಅದ್ರ ಬಾದ್ ಮತ್ತೆ ಪುನಃ ಪದೇ 15 ದಿನಕ್ಕೆ 20 ದಿನಕ್ಕೆ 15 ದಿನಕ್ಕೆ 20 ದಿನಕ್ಕೆ ಹೋಗ್ತಾನೆ ಹೋಗಿದ್ದೀನಿ. ನಾನು ಹೋಗಿದ್ದೆ ಇಲ್ಲಿ ಬ್ಯಾಂಕಿನಾಗ ಲೋಪದೋಷ. ನೀವು ಬ್ಯಾಂಕಿನ ಬಾಜು ನಮ್ಮ ತಂದೆರಿಗೂ ಅವ್ರು ಈವನ್ ಸಂಗಮೇಶ್ವರ ಚಿಡ್ಪಿಡಕ್ ಮಾಡಿ ಟೋಟಲ್ ಹಿಂಗೆ ಅಂಜಿಸ್ದಂಗೆ ಮಾತಾಡಿದ್ರು. ನಾವು ಅಂದೇವು ಇವ್ರು ಯಾಕೋ ಹಿಂಗೆ ಮಾತಾಡ್ತಾರೆ, ಮತ್ತೆ ಎಷ್ಟು ಸರ್ ಕಡೆ ಎಲ್ಲ ಬರ್ತದೆ ಅಂತೇಳಿ ದೇವರಾಜ್ ಸರ್ ಹೋದೆ. ದೇವರಾಜ್ ಸರ್ ಒಂದು ಸರ್ತಿ ಏನು ಮಾಡಿದ್ರು, ನಾನು ಕ್ರೈಮ್ ಮೀಟಿಂಗ್ ಕರಿತೀನಿ, ಇದು ಇಮಿಡಿಯೇಟ್ ಆಕ್ಷನ್ ತಗೋತೀನಿ, ಇದನ್ನು ತಲೆ ಕಟ್ಸ್ಕೊಬೇಡ್ರಿ ಅಂತೇಳಿ ಅವರು ಬೈದಪ್ಲೈ ಮಾಡಿದ್ರು. ಭಜಂತ್ರಿ ಸರ್ ಅವರು, ಅಲಿ ಬೇಗು ಮತ್ತು ಸಂಗಮೇಶ್ವರ್ ಅವರು ಇವರೆಲ್ಲ ಎಷ್ಟು ಜನ ಇದಾರು ಅಷ್ಟು ಜನ ಏನು ಹೇಳಿದ್ರು ಮತ್ತೆ ಅದೇ ರಿಪೀಟ್ ಅವರು ದೇವರಾಜ್ ಸರ್ ಅದು ಏನು ಮಾಡಕ್ ಬರಲ್ರಿ, ನಿಮ್ಮ ಕಳ್ಳವರೆಲ್ಲ ಭಾಳ ಡೇಂಜರ್ ಅವರು. ವೆಲ್ಲೂರ್ದಾಗ ಇರ್ತಾರೆ ನಿಮ್ಮ ಕಳ್ಳವರು, ಅಲ್ಲೆಲ್ಲ ಆಂಧ್ರ ವೆಲ್ಲೂರ್ದಾಗ ಇರ್ತಾರ, ಅಲ್ಲಿ ಅವ್ರು ಬರೀ ಕಳ್ಳರವ ಅಷ್ಟು ದೋನ್ಸೆ ಮನೆ ಎಲ್ಲ ಕಳ್ಳರವ. ಅಲ್ಲಿ ಅಂಥವ್ರಿಗೂ ಆಫೀಸ್ ಹೊರಗೆ ಬರಲ್ಲ, ಅಲ್ಲಿ ನಾವು ಏನು ಮಾಡ್ಲಕ್ ಬರಲ್ಲ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಕೆಲಸ. ದೇವರಾಜ್ ಸರ್ ಮಾತಾಡಿದ್ರು, ಅಲಿ ಬೇಗ್ ಮಾತಾಡಿದ್ರು. ಅಲಿ ಬೇಗವ್ರಿಗೆ ಬಸ್ ಕಲ್ಯಾಣಕ್ಕೆ ನಾವು ಹೋಗಿದ್ರೆ ಕೇಳಕ್ಕೆ, ಬಸ್ ಕಲ್ಯಾಣದಾಗ 2 ಬಾರ್ ಕಳ್ಳರ ಅಂತದ್ದು ನಾನೇ ಹೋಗಿದ್ದೆ ಅಲ್ಲಿಗೆ. मेरा 12 लाख तुम्हारे 12 लाख रुपए छोड़ मेरा 1 लाख रुपए खर्च हो गया, तू देता क्या? नहीं ಕೊಡ್ತೇನು? ನಾನು 1 लाख रुपए ಖರ್ಚಿಗೆ ಅಲ್ಲಿ ತನಕ ಬಂದೆ, ನೀ ಕೊಡ್ತೇನು ಅಂತ ಸರ್ 12 ಲಕ್ಷ ರೂಪಾಯಿ ನನಗೆ ಇಸ್ಕೊಡ್ರಿ, 2 ಲಕ್ಷ ತಗೋರಿ. 1 ಲಕ್ಷ ಹೋಗ್ಯದಲ್ಲತ್ತಿರಲ್ಲ, 2 ಲಕ್ಷ ತಗೋರಿ, ನನಗೇನು ಅಡ್ಡಿ ಇಲ್ಲ ಅಂತ ಸರ್. ನಿಂದು ಎಲ್ಲಿ ಕೇಸ್ ಅದ ಅಲ್ಲೋಗಿ ಮಾತಾಡ, ನನಗೆ ಮಾತಾಡೋಣ ಅಂತ ಬೈದು ಬಂದೆವು. अंतर्राष्ट्रीय महिला दिवस के तहत वैद्यकीय पशु और मीनुगारिका महाविद्यालय में विशेष समारोह का आयोजन किया गया। समारोह में डाक अध्यक्ष श्री VSL नरसिम्हा स्वामी जी डाक विभाग के उपलब्ध किया अनेक योजना के बारे में विद्यार्थी तथा सिब्बंदी वर्ग को विवरण दिया गया। समारोह में संपन्न व्यक्ति के रूप में बीदर पासपोर्ट सेवा केंद्र श्रीमती मंगला भागवत, पशु वैद्यकीय महाविद्यालय के डीन NA पाटिल जी बात करते हुए कहा, विद्यार्थी डाक सेवा उपयोग कर लेने के द्वारा में आने वाले भविष्य में मुसीबतों से बचने के लिए बताया गया। और इसी के साथ आज का समाचार समाप्त होते हैं। अगले समाचारों के साथ फिर मुलाकात होगी, तब तक के लिए मैं प्रशांत कुमार आपसे इजाजत चाहता हूं। धन्यवाद।